ಈ ಮಾಗಡಿ ಜನ ಭಾಳ ಕಿಲಾಡಿಗಳು ಇದ್ದೀರಿ ನೀವು. ಮಾಗಡಿಯವರು ಭಾಳ ಕಿಲಾಡಿ ಅಲ್ಲ ರೀ. ನಾನು ನೀರಾವರಿ ಸಚಿವನಾಗಿದ್ದೀನಿ 2 ಬಾರಿ. ನಮ್ಮೂರಿಗೆ ನೀರಿಲ್ಲ. ಇವತ್ತು ನಮ್ಮ ಕಾವೇರಿಯಿಂದ ನಮ್ಗೆ ನೀರಿಲ್ಲ, ಎಲ್ಲೂ ನೀರೇ ಇಲ್ಲ. ರಾಮನಗರಕ್ಕೆ ನೀರಿಲ್ಲ. ಅದೆಲ್ಲೋ ಒಂದು ಕಡೆ ಒಂದಷ್ಟು ಹಳ್ಳಿ ಕೆರೆಗಳನ್ನ ತುಂಬಿಸ್ತಾ ಇದ್ದೀನಿ. ನಿಮಗೆ ಕಾವೇರಿಯಿಂದನೂ ನೀರು, ಹೇಮಾವತಿಯಿಂದ ನೀರು, ಈಗ ಎತ್ತಿನಹೊಳೆಯಿಂದನೂ ನೀರು ಬರ್ತದೆ. ಇದಕ್ಕೆಲ್ಲ ಏನೇನು ಬೇಕೋ ಟೆಂಡರ್ ಗಿಂಡ್ರೆಲ್ಲ ನನ್ನ ಕೈಲಿ ಕರ್ಸ್ಬಿಟ್ಟವ್ರೆ. ಬಾಲಕೃಷ್ಣ ಸುರೇಶ್ ಇಬ್ರು ಸೇರಿ ಕಳಿಸ್ಬಿಟ್ಟವ್ರೆ. ಇದಕ್ಕೆ ಉತ್ತರ ಇಡ್ರಿ ಸಾಕು. ಯಾರೋ ನಿನ್ನ ಕಾಲದಲ್ಲಿ ಏನು ಮಾಡಿದೀವಿ ಅಂತ ನೀವು ಕೇಳಬೇಕು. ಹೋಟ್ಲುಗಳಲ್ಲಿ, ಮದುವೆಗಳಲ್ಲಿ ನಂಟಿಸ್ತಾನ ಮಾತಾಡ್ತಾ ಇದ್ದೀರಲ್ಲ, ಇದನ್ನ ಕೇಳ್ದಪ್ಪ DK ಕೇಳ್ದ, ನೀವು ಇದಕ್ಕೆ ಉತ್ತರ ರೆಡಿ ಮಾಡ್ಕೊಳ್ಳಿ ಅಂತ ಕೇಳಬೇಕು. ಬರೀ ಟೀಕೆ ಮಾಡೋದಲ್ಲ. ಅದನ್ನೇ ಇವನು ಹೇಳಿದ್ದು ರಂಗನಾಥ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ. ಆದ್ದರಿಂದ ನಮ್ಮ ಮನುಷ್ಯ ಸತ್ತಾಗ ಭೂಮಿ ಒಳಗಡೆ ಊತು ಹಾಕ್ಬಿಡ್ತೀವಿ. ಆದರೆ ಅವನು ಮಾಡಿದಂಥ ಕೆಲಸ ಭೂಮಿ ಮೇಲಿನ ಕಾಣ್ಕೊಂಡಿರ್ತಾವಲ್ಲ, ಬದುಕೇ ಇರ್ತಾವಲ್ಲ. ಹಂಗೆ ಇವತ್ತು ಇಂಥ ಎಲ್ಲ ನೀರಾವರಿ ಯೋಜನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಉತ್ತಮವಾದಂಥ ಜೀವನವನ್ನು ನಿಮಗೆಲ್ಲ ಕೊಡಬೇಕು. ರೈತರ ಬದುಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ನಾನು ವರ್ಷಕ್ಕೊಂದು ಸತಿ ನಿಮ್ಮ ಅವರೆಕಾಳು ತಿಂತಾಯಿದ್ದೆ, ಈಗಿನ ಜಾಸ್ತಿ ಇಡೀ ವರ್ಷ. ನಿಮ್ಮ ಅವರೇ ಬೆಳೆಗಿರುವಂಥ ಗೌರವ ಎಲ್ಲೂ ಇಲ್ಲ. ಮೊನ್ನೆ ಹೋಗಿದ್ದೆ ಎಲ್ಲಿಗೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ. ನಿಮ್ಮೂರವರೆಲ್ಲ ಬಂದು ಮಾರ್ತಾಯಿದ್ರು. ಸೊ ನಿಮ್ಮದೇ ಸ್ಪೆಷಲ್, ಒಳ್ಳೆ ಸೊಗಡು, ಒಳ್ಳೆ ವಾಸನೆ, ಒಳ್ಳೆ ಅವರೇ ಬೆಳೆ, ಭಾಳ ರುಚಿ. ಹಂಗೆ ನೀವು ಭಾಳ ಅನೇಕ ಸಾಧನೆಗಳನ್ನು ನೀವೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀರಿ. ಭಗವಂತ ಒಳ್ಳೆ ರೋಡೆಲ್ಲ ಮಾಡಿಸ್ತಾ ಇದ್ದೀವಿ. ಕುಣಗಲಿಂದ ತಾವರೆಕೆರೆಯಿಂದನೂ ಎಲ್ಲ ಡಬಲ್ ರೋಡೆಲ್ಲ ಫಸ್ಟ್ ಕ್ಲಾಸು ಸುರೇಶ್ ಅವರು ಮಾಡಿಸಿದ್ದಾರೆ. ಇಲ್ಲಿಗೂ ಕೂಡ ಕೇಶಿಪಲ್ಲಿ ಫಸ್ಟ್ ಕ್ಲಾಸ್ ರೋಡೆಲ್ಲ ಆಗಿದೆ. ಸೊ ಎಲ್ಲ ಕೆಲಸಗಳು ಕೂಡ ಮಾಡಿ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಂಗೆ ನಮ್ಮ ಬಾಲಕೃಷ್ಣರವರ ಅವಧಿಯಲ್ಲಿ, ಅವರ ಕಾಲದಲ್ಲಿ ನೀವೆಲ್ಲ ಕೊಟ್ಟು ಅವ್ರನ್ನ ಶಾಸಕರು ಮಾಡಿ ಆಡಳಿತ ಪಕ್ಷದಲ್ಲಿ ಅವ್ರನ್ನ ಇರಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಅವರು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನೀವೆಲ್ಲ ಅವ್ರಿಗೆ ಇನ್ನೂ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲ, ನಾನು, ನಮ್ಮ ರಾಜು, ನಮ್ಮ ರಂಗನಾಥು, ನಾವೆಲ್ಲ ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ? ಸುರೇಶು, ನಾವೆಲ್ಲ ಅವ್ರಿಗೆ ಕೈ ಬಲಪಡಿಸ್ಲಿಕ್ಕೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೇವರು ಅವ್ರಿಗೆ ಶಕ್ತಿ ಕೊಡ್ತಾನೆ ಅನ್ನೋ ನನಗೆ ವಿಶ್ವಾಸ ಇದೆ. ಆದ್ದರಿಂದ ಇವತ್ತು ನಮ್ಮ ಸರ್ಕಾರ ನಾಳೆ ಅನ್ನೋ ಸರ್ಕಾರ ಅಲ್ಲ, ಇವತ್ತಿನ ಸರ್ಕಾರ. ಮುಂದಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇವತ್ತು ಆ ಸರ್ಕಾರಕ್ಕೆ ನೀವೇ ಮುಂದಕ್ಕೆ ಸಾಕ್ಷಿ ಗುಡ್ಡೆಗಳನ್ನು ಬರಿತೀರಿ. ನೀವು ಚಿಂತೆ ಮಾಡೋದು ಬೇಡ. ಸೊ ಇವತ್ತು ಭಾಳ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಕೇವಲ 18-20 ತಿಂಗಳಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನೀರಾವರಿಗೆ ಹೊಸ ಯೋಜನೆಗಳು, ಇವತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಸೊ ಅಧಿಕಾರ ನಂದಲ್ಲ, ಅಧಿಕಾರ ನಿಮ್ಮದು. ನೀವೆಲ್ಲ DK ಶಿವಕುಮಾರೇ, ನೀವೆಲ್ಲ DK ಸುರೇಶೇ, ನೀವೆಲ್ಲ ಬಾಲಕೃಷ್ಣನೇ. ನಿಮ್ಮ ಹಿಂದೆ ನಾವು, ನಮ್ಮ ಹಿಂದೆ ನೀವು. ಇಷ್ಟೇ. ಏನಂತ ಒಂದು